ದೇವನಹಳ್ಳಿಯ ಚನ್ನರಾಯಪಟ್ಟಣದ ಬಳಿ ಬಿಡದಿ ಟೌನ್ಶಿಪ್ ವಿರುದ್ಧ ಕದನ ಕಟ್ಕೊಂಡ್ಬಿಟ್ಟಿದೆ. ನಿನ್ನೆ ಜೆಡಿಎಸ್ನ ಹೋರಾಟಕ್ಕೆ ಅನಿರೀಕ್ಷಿತ ದೊಡ್ಡ ಬೆಂಬಲ ಸಿಕ್ಕಿದೆ. ಬಿಡದಿ ಉಳಿಸಿ, ಜಿಬಿಐಟಿ ನಿಲ್ಲಿಸಿ ಅಂತ ಹೇಳಿ ರೈತರ ಕಿಚ್ಚಿಗೆ ಎಚ್ಡಿಕೆ ದನಿಯಾಗಿದ್ದಾರೆ. ಈ ಕದನದ ಒಳಗೆ ಡಿಸಿಎಂ ಡಿಕೆಶಿ ಜೈಲಿಗೆ ಹೋಗುವ ಬಗ್ಗೆ ಎಚ್ಡಿಕೆ ನುಡಿದಂತಹ ಭವಿಷ್ಯ ಹಲ್ಚಲ್ ಎಬ್ಬಿಸಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದರೆ ಗೊತ್ತಿದೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. 4 ಸರ್ಕಾರಗಳು ಮುಟ್ಟದೇ ಇರೋ ಜಮೀನನ್ನ ನೀವ್ಯಾಕೆ ಹೋಗಿ ಮುಟ್ತಾ ಇದ್ದೀರಾ? ಇದು ನಮ್ಮ ಪ್ರಶ್ನೆ. ದಂಧೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಬಿಡದಿ ಟೌನ್ಶಿಪ್ ಬಡಿದಾಟದಲ್ಲಿ ರಾಜಕೀಯ ಬದ್ಧ ವಿರೋಧಿಗಳ ನಡುವೆ ಜಂಗ್ ಶುರುವಾಗಿದೆ. ನಿನ್ನೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿಯ ಕನಸಿನ ಕೂಸು ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ದಳದ ಬಲ ಸಿಕ್ಕಿದೆ. ಹೋರಾಟಕ್ಕೆ ನಿಖಿಲ್ ನಾಯಕತ್ವ ನೀಡಿದ್ದು ರಾಮನಗರ ರಾಜಕಾರಣ ವಿಷಯ ಪರ್ಸನಲ್ಗೂ ತಿರುಗಿದೆ. ಅದರಲ್ಲೂ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಆಡಿದ ಅದೊಂದು ಮಾತು ಡಿಕೆ ಬ್ರದರ್ಸ್ನ ಕೆರಳಿ ಕೆಂಡವಾಗಿಸಿದೆ. ಜೈಲಿಗೆ ಹೋಗುವ ಕಾಲ ಬರಲಿದೆ. ಡಿಕೆಶಿ ಬಗ್ಗೆ ಕುಮಾರ್ ಬಾಂಬ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ಡಿಕೆಶಿ ಬ್ರದರ್ಸ್ ವಾರ್. ಅಂದಹಾಗೆ ರೈತರ ಹೋರಾಟಕ್ಕೆ ಜೆಡಿಎಸ್ ಬೆಂಬಲಿಸಿದ ವೇದಿಕೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದರು. ಡಿಕೆಶಿ ಉದ್ದೇಶಿಸಿ ಹರಿಹಾಯ್ದಿದ್ದ ಎಚ್ಡಿಕೆ ಜೈಲಿಗೆ ಹೋಗುವ ದಿನ ಬರಲಿದೆ ಅಂತ ಭವಿಷ್ಯ ನುಡಿದಿದ್ರು. ಈ ಮಾತಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೇಂದ್ರ ಸಚಿವರು, ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ, ಕಾದು ನೋಡೋಣ ಅಂತ ತಿರುಗೇಟು ಕೊಟ್ರು. ಆದರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ಈ ರಾಜ್ಯದಲ್ಲಿ ತರ್ತಕ್ಕಂಥ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈ ಹಿಡಿತಾರೆ ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಹುಷಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ. ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ, ನೀವು ಏನೇನು ಮಾಡ್ತಾ ಇದ್ದೀರಿ, ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು, ಏನೇನು ಆಟ ಆಡಿದ್ದಾರೆ ಎಲ್ಲ ವಿಷಯಗಳು ಇದೆ. ನನಗೆ ಗೊತ್ತಿಲ್ಲ ಅಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. $50,000 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ಬಿಜೆಪಿಯ ಬೆಂಬಲ. ಬಿಡದಿ ಟೌನ್ಶಿಪ್ ಸುತ್ತ ನಡೆಯುತ್ತಿರುವ ಡಿಕೆಶಿ ಎಚ್ಡಿಕೆ ನಡುವಿನ ಸಮರಕ್ಕೆ ಬಿಜೆಪಿ ಪ್ರವೇಶ ಮಾಡುತ್ತಿದೆ. 20 ವರ್ಷ ಹಳೆ ಪ್ರಾಜೆಕ್ಟ್ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಜೆಪಿ ಕೈಬಿಟ್ಟಿದೆ. ಕನಕಪುರ, ಬೆಂಗಳೂರು ದಕ್ಷಿಣ, ಯಲಹಂಕ, ಕೆಆರ್ಪುರಂ ಭಾಗಗಳಲ್ಲಿ 50,000 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದ್ದು ಹೋರಾಟಕ್ಕೆ ಬಿಜೆಪಿ ಬೆಂಬಲ ಇದೆ ಅಂತ ಸಾರಿದ್ರು. 20 ವರ್ಷದಿಂದ ಮುಳುಗೋಗಿರೋ ಪ್ರಾಜೆಕ್ಟ್ನ ಇವಾಗ ಬಿಜೆಪಿದು ಅಂದ್ರೆ ಯಾರಾದ್ರೂ ನಂಬ್ತಾರ? 4 ಸರ್ಕಾರಗಳು ಮುಟ್ಟದೇ ಇರೋ ಜಮೀನನ್ನ ನೀವ್ಯಾಕೆ ಹೋಗಿ ಮುಟ್ತಾ ಇದ್ದೀರಾ? ಇದು ನಮ್ಮ ಪ್ರಶ್ನೆ. ನೀವ್ಯಾಕೆ ಮುಟ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಒಟ್ಟಾರೆ ಬಿಡದಿ ಟೌನ್ಶಿಪ್ಗಾಗಿ ನಡೆಯುತ್ತಿದ್ದ ಹೋರಾಟದ ನಡುವೆ ಡಿಕೆಶಿ ಬಂಧನ ಆಗಲಿದೆ ಎಂಬ ಎಚ್ಡಿಕೆ ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಡಿಕೆಶಿ ಬಂಧನಕ್ಕೆ ಪ್ಲಾನ್ ನಡೀತಿದ್ಯಾ? ಹಾಗಾದ್ರೆ ಯಾವ ಪ್ರಕರಣ ಅನ್ನೋ ಹೊಸ ಚರ್ಚೆ ಹುಟ್ಟುಹಾಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.